ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂರ್ವಿಕಾ ಕನ್ನಡ ವ್ಲಾಗ್ಸ್. ಇದು ನನ್ನ ಬ್ರೇಕ್ಫಾಸ್ಟ್ ಮಿನಿ ವ್ಲಾಗ್. ಇಲ್ಲಿ ನಾನು ಕೊಬ್ಬರಿ ಚಟ್ನಿ ಮಾಡ್ತಿದ್ದೀನಿ. ಹಸಿ ಕೊಬ್ಬರಿ, ಪುಟಾಣಿ, ಹುರಿದಿದ್ದ ಮೆಣಸಿನ್ಕಾಯಿ, ಜೀರಿಗೆ, ಸಕ್ಕರೆ, ಉಪ್ಪು ಆ್ಯಂಡ್ ಸ್ವಲ್ಪ ನಿಂಬೆ ರಸ ಎಲ್ಲ ತೊಗೊಂಡು ಮಿಕ್ಸಿನಲ್ಲಿ ರುಬ್ಬಿದ್ದೀನಿ. ಇಲ್ಲಿ ನೋಡಿ ಚಟ್ನಿ ಹೆಂಗೆ ರೆಡಿ ಆಗಿದೆ. ನಾವು ಯಾವಾಗಲೂ ಕೊಬ್ಬರಿ ಚಟ್ನಿನೇ ಮಾಡೋದು ಆ್ಯಂಡ್ ಇವನ್ ಪುದೀನ ಚಟ್ನಿನೂ ಮಾಡ್ತೀನಿ. ಅದನ್ನೂ ಚೆನ್ನಾಗಾಗುತ್ತೆ. ಅದು ನೆಕ್ಸ್ಟ್ ವ್ಲಾಗ್ದಲ್ಲಿ ಶೇರ್ ಮಾಡ್ತೀನಂತ. ಸೊ ಇಲ್ಲಿ ನಾನು ಚಟ್ನಿ ಪೋಣೆ ಹೊಡೆಯೋ ಸಲಕ ಒಗ್ಗರಣೆ ಹೊಡೆಯೋ ಸಲಕ ಎಣ್ಣೆ ಕಾಯ್ದಿಟ್ಟು ಅದರೊಳಗೆ ಸಾಸಿವೆ ಹೆಂಗೆ ಸಿಡಿತದೋ ನೋಡಿಲ್ಲ. ನೆಕ್ಸ್ಟ್ ಬೆಳ್ಳುಳ್ಳಿ ಕರಿಬೇವು ಹಾಕಿ ಪೋಣೆ ಹೊಡಿತೀನಿ. ತಟ್ಸಿಟ್ಟು ಇವನ್ ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ಹಾಕಿಲ್ಲ. ಕರಿಬೇವು ಬೆಳ್ಳುಳ್ಳಿಲಿಂದ ಟೇಸ್ಟ್ ಬರ್ತೈತೆ. ಇವಾಗ ನೆಕ್ಸ್ಟ್ ನಾನು ಚಟ್ನಿ ಹಾಕಿ ಇನ್ಸ್ಟೆಂಟ್ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಚಟ್ನಿ ಬೇರೆ ಟೇಸ್ಟ್ ಆಗುತ್ತೆ. ಗ್ಯಾಸ್ ಹಾಗೆ ಆನ್ ಇಟ್ಟರೆ ಕುದ್ದಿ ಬೇರೆ ಟೇಸ್ಟ್ ಆಗಿಬಿಡುತ್ತೆ. ಪೋಣೆ ಹೊಡೆದ ತಕ್ಷಣ ಬಂದ್ ಮಾಡಿಬಿಡ್ಬೇಕು, ಒಳ್ಳೆ ಟೇಸ್ಟ್ ಬರ್ತೈತಿ. ಆ್ಯಂಡ್ ನಮ್ಮ ಕೊಕೊನಟ್ ಚಟ್ನಿ ರೆಡಿ. ಈ ಕೊಕೊನಟ್ ಜೊತೆ ಏನಾದರೂ ಬೇಕಲ್ಲ. ಸೊ ನನ್ನ ಸ್ಪೆಷಲ್ ಇಲ್ಲಿ ಗುಲ್ಪಂಗ್ ಇದೆ. ಗುಲ್ಪಂಗ್ ಪಡ್ಡು, ನಾವು ಗುಲ್ಪಂಗ್ ಅಂತೀವಿ ಉತ್ತರ ಕರ್ನಾಟಕದವರು. ಪಡ್ಡು ಅಂತಾರೆ ಜಾಸ್ತಿ ಜನ. ಸೊ ನಾನು ರಾತ್ರಿಗೆ ಹಿಟ್ಟು ರುಬ್ಬಿಟ್ಕೊಂಡಿದ್ದೆ. ಬೆಳಗ್ಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಅವೆಲ್ಲ ಹಾಕಿ ನೆನೆ ಇಟ್ಟು ರಾತ್ರಿಗೆ ಹಿಟ್ಟು ರುಬ್ಬಿಟ್ಟಿದ್ದೆ. ಸೊ ನೋಡಿ ಎಷ್ಟು ಚಂದ ಉಬ್ಬಿದೆ. ಹಿಟ್ಟು ಚಂದ ಉಬ್ಬಬೇಕಿನ್ನು ವಿಂಟರ್ ಸೀಸನ್ ಅಂತಂದರೆ ಚಂದ ಪ್ಲೇಟ್ ಕವರ್ ಮಾಡಿ ಅದ್ರ ಮೇಲೆ ಅದು ಕಲ್ಗಲ್ ಏನಾದರೂ ಹೆವಿ ಐಟಮ್ಸ್ ಇಟ್ಬಿಡ್ಬೇಕು. ಏನಾದರೂ ಹೆವಿ ವಜ್ಜಿಯಾಗಿ ಇಟ್ಬಿಡ್ಬೇಕು ಅದ್ರ ಮೇಲೆ. ಅವಾಗೆ ಹಿಟ್ಟು ಕೂಡ ಚಂದ ಉಬ್ಬುತ್ತೆ. ಆ್ಯಂಡ್ ನಮ್ಮ ದೋಸೆ ಆಗಲಿ ಗುಲ್ಪಂಗ್ ಆಗಲಿ ಚಂದ ಸಾಫ್ಟಾಗಿ ಬರುತ್ತೆ. ಇದು ಬಂದು ಗುಲ್ಪಂಗ್ ಕಲ್ಲು ಐರನ್ದು. ಇದು ಐರನ್ದಿದೆ. ಈವನ್ ಸ್ಟೋನಿಂದು ಬರ್ತೈತಿ. ನಾನ್ ಸ್ಟಿಕ್ ವೆರೈಟಿ ಬೇರೆ ಇದೆ. ನಾವು ಐರನ್ದು ಇಲ್ಲಾಂದ್ರೆ ಸ್ಟೋನಿಂದು ಯೂಸ್ ಮಾಡ್ತೀವಿ ನಮ್ಮ ಕಡೆ. ಸೊ ಇದು ಚಂದ ಕಾದಬೇಕು. ಚಂದ ಕಾದ್ರೇ ಗುಲ್ಪಂಗ್ ಚಂದ ಬರ್ತಾವೆ. ಇವಾಗ ಫಸ್ಟ್ ನಾನು ಕಾಯಕ್ಕೆ ಇಟ್ಟಿದ್ದೆ. ಚಂದ ಕಾದ್ಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ 1-2 ಮಿನಿಟ್ಸ್ ಆದಮೇಲೆ ಹಿಟ್ಟು ಹಾಕ್ತಿದ್ದೀನಿ. ಹಿಟ್ಟಿನಲ್ಲಿ ಉಪ್ಪು ಒಂದೇ ಹಾಕಿದ್ದು, ನೀರೇನು ಹಾಕಿಲ್ಲ ನಾನು. ಇವಾಗ ನೋಡಿ ಎಷ್ಟು ಚಂದ ಗುಲ್ಪಂಗ್ ಬರ್ತಾವೆ. ಈಗ ಹಿಟ್ಟೆಲ್ಲ ಕಡೆ ಹಾಕಿ ಎಣ್ಣೆ ಚಿಟಪಿಟ ಅಂತಿದ ನೋಡಲ್ಲಿ. ಎಣ್ಣೆ ಚಂದ ಕಾದ್ರೆ ಚಂದ ಬರ್ತಾವೆ. ಆ್ಯಂಡ್ ತೆಗಿಯೋ ಟೈಮಿಗೂ ಚಂದ ಹೇಳ್ತಾವೆ ಗುಲ್ಪಂಗ್. ಇವಾಗೆಲ್ಲ ಹಿಟ್ಟು ಹಾಕಿ ಮ್ಯಾಲೆ ಕವರ್ ಮಾಡಿ 1-2 ಮಿನಿಟ್ಸ್ ಬಿಟ್ಬಿಡ್ಬೇಕು. ಆ್ಯಂಡ್ ನೆಕ್ಸ್ಟ್ 2-3 ಮಿನಿಟ್ಸ್ ಆದಮೇಲೆ ತೆಗಿಯೋಣಂತ. ಈಗ ನೋಡಿಲ್ಲಿ ನಾನು 2-3 ಮಿನಿಟ್ಸ್ ಆದಮೇಲೆ ತೆಗಿತಿದ್ದೀನಿ. ಚಂದ ಉಬ್ಬುತ್ತಾವೆ. ಅಲ್ಲಿ ಮೇಲೆಲ್ಲ ಹೆಂಗೆ ಉಬ್ಬಿದಾವೆ ನೋಡಿ, ಸಾಫ್ಟ್ ಸ್ಪಾಂಜಿಸ್ ಥರ ಕಾಣ್ತಿದ್ದಾವೆ. ಇವಾಗ ನೆಕ್ಸ್ಟ್ ನಾನು ಇದನ್ನು ಸ್ಪೂನ್ ಫಸ್ಟ್ ಆಯಿಲ್ನಲ್ಲಿ ಡಿಪ್ ಮಾಡಿ ತೆಗಿತೀನಿ. ಈಗ ನೋಡಿ ಸ್ವಲ್ಪ ಮೆತ್ಕೊಂಡಿರ್ತಾವೆ. ಅದು ಈ ಥರ ತೆಗೆದ್ರೆ ಚಂದ ಕ್ರಿಸ್ಪಿಯಾಗಿ ಬರ್ತಾವೆ. ಈಸಿಲಿ ಬರ್ತಾವೆ. ಜಾಸ್ತಿ ಏನು ಮೆತ್ಕೊಂಗಿಲ್ಲ. ಅಷ್ಟೇ ಕಲ್ಲು ಚಂದ ಕಾಯ್ದಿರಬೇಕು. ಕಲ್ಲು ಚಂದ ಕಾಯ್ದಿತ್ತಂದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇವಾಗ ನೋಡಿ ಎಷ್ಟು ಚಂದ ಬರ್ತಿದ್ದೋ. ಅದು ಫಾಸ್ಟ್ಲಿ ಈ ಥರ ರಿವರ್ಸ್ ಮಾಡ್ಕೊಬೇಡ, ಯಾಕಂದ್ರೆ ಮೇಲೂ ಹಿಟ್ಟು ಹಸಿದಿರುತ್ತೆ ಈ ಸೈಡು. ಅಷ್ಟೊಂದು ಗೋಲ್ಡನ್ ಕಲರ್ ಬಂದಿದ್ದಾವೆ. ಕ್ರಿಸ್ಪಿನೂ ಇರ್ತೈತಿ ಆ್ಯಂಡ್ ಸಾಫ್ಟು ಆಗಿರ್ತೈತಿ. ನವಡೇಸ್ ನಾನ್ ಸ್ಟಿಕ್ದು ಪ್ಯಾನ್ ಬಂದಿದ್ದಾವೆ ಗುಲ್ಪಂಗೋಸ್ಕರ. ಅದನ್ನೂ ಯೂಸ್ ಮಾಡ್ತಾರೆ. ಬಟ್ ಅದರೊಳಗೆ ಈ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋಂಗಿಲ್ಲ. ಐರನ್ ಒಳಗೆ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ. ಐರನ್ ಅಂಶನೂ ನಮ್ಮ ಬಾಡಿ ಒಳಗೆ ಬರ್ತೈತಿ. ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಟ್ರೆಡಿಷ್ನಲಾಗಿ ಯೂಸ್ ಮಾಡೋದು ಬೆಟರ್. ಐ ಆಮ್ ಆಲ್ಸೋ ಟ್ರೈಯಿಂಗ್. ನಾನು ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಗುಲ್ಪಂಗ್ ವಿತ್ ಕೊಕೊನಟ್ ಚಟ್ನಿ. ಸೊ ಕ್ರಿಸ್ಪಿ ಗೋಲ್ಡನ್ ಕಲರ್ ಸಾಫ್ಟ್ ಗುಲ್ಪಂಗ್ ಪಡ್ಡು ಈಸ್ ರೆಡಿ. ಎಂಜಾಯ್. ಆ್ಯಂಡ್ ನಾನು ಇವಾಗ ಎಂಜಾಯ್ ಮಾಡ್ತೀನಿ. ಇದು ನನ್ನ ಪ್ಲೇಟ್ ನನ್ನ ಹಸ್ಬೆಂಡ್ ಹಾಕ್ಕೊಟ್ಟೆ. ಇವಾಗ ಅವ್ರು ನನಗೋಸ್ಕರ ಚಾ ಕಿಡಕತ್ತಾರ. ಸೊ ನೆಕ್ಸ್ಟ್ ಮಿನಿ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪೂರ್ವಿಕಾ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.